ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರು. ಕನ್ನಡಕ್ಕೆ ಇದುವರೆಗೂ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದು, ಮೊದಲನೆಯದು 1967ರಲ್ಲಿ ಕುವೆಂಪು ಅವರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ. ಎರಡನೆಯದ್ದು ದ ರಾ ಬೇಂದ್ರೆ ಅವರಿಗೆ 1973ರಲ್ಲಿ ನಾಲ್ಕು ತಂತಿ ಎಂಬ ಕೃತಿಗೆ. ಮೂರನೆಯದು ಶಿವರಾಮ್ ಕಾರಂತ ಅವರಿಗೆ 1977ರಲ್ಲಿ ಕೃತಿ ಮೂಕಜ್ಜಿಯ ಕನಸುಗಳು. ನಾಲ್ಕನೆಯದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ 1983ರಲ್ಲಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ, ವಿಶೇಷವಾಗಿ ಚಿಕ್ಕವೀರ ರಾಜೇಂದ್ರ ಎಂಬ ಗ್ರಂಥಕ್ಕೆ. ಐದನೆಯದು ವಿಕ್ರು ಗೋಕಾಕ್ ಅವರಿಗೆ 1990ರಲ್ಲಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ, ವಿಶೇಷವಾಗಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮತ್ತು ಸಿಂಧುರಶ್ಮಿ. ಆರನೆಯದು ಯು ಆರ್ ಅನಂತಮೂರ್ತಿ ಅವರಿಗೆ 1994ರಲ್ಲಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ. ಏಳನೆಯದು ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ ಮತ್ತು ನಾಟಕಗಳು. ಎಂಟನೆಯದು ಚಂದ್ರಶೇಖರ್ ಕಂಬಾರ್ ಅವರಿಗೆ 2010ರಲ್ಲಿ ಕನ್ನಡ ಸಾಹಿತ್ಯ ಸಮಗ್ರ ಕೊಡುಗೆ.